ಹೌದು, ಆ್ಯಕ್ಚುಲಿ ನನಗೆ ಅವ್ರ ಮೊಮ್ಮಗಳು ಇಂದು ಶಿ ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್. ಒಂದು ಸತಿ ಕಾರ್ಯಕ್ರಮದಲ್ಲಿ ಭೇಟಿ ಮಾಡಿದ್ರೆ ತುಂಬ ಸತಿ ಹೇಳ್ತಾ ಇದೆ ಮನೆಗೆ ಹೋಗ್ಬೇಕು, ಅವ್ರ ಮನೆಗೆಲ್ಲ ಹೋಗಿದ್ದೆ, ಅಮ್ಮನ ಈ ಮನೆಯಲ್ಲಿ ಬಂದು ಭೇಟಿ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೆ. ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲೂ ಕೂಡ ಸಿಕ್ಕಿದಾಗ ನಾನು ಇಂದು ಮೆಸೇಜ್ ಮಾಡಿದ್ದೆ, ಎಷ್ಟು ಈಗಲೂ ಎಷ್ಟು ಎನರ್ಜಿ ಇದೆ ಮತ್ತು ಎಷ್ಟು ಇನ್ನೂ ನಾಲೆಡ್ಜ್ ಇದೆ, ಅಮ್ಮಗೆ ಮೀಟ್ ಮಾಡಬೇಕು ಹೋಗಿ ಅಂತೆಲ್ಲ ಡಿಸ್ಕಷನ್ ಮಾಡಿದ್ವಿ. ಬಟ್ ಮೀಟ್ ಮಾಡೋಕ್ಕೆ ಮುಂಚೆನೇ ಇವತ್ತು ಬೆಳಗ್ಗೆ ನ್ಯೂಸ್ ಕೇಳಿ ತುಂಬ ಬೇಜಾರಾಯಿತು. ನಮ್ಮ ಕನ್ನಡ ಅಂದರೆ ನಮ್ಮ ಇಂಡಸ್ಟ್ರಿಗೆ, ನಮ್ಮ ಇಂಡಿಯನ್ ಇಂಡಸ್ಟ್ರಿಗೆ ಒಂದು ರತ್ನ ಅಂತ ಹೇಳ್ಬೋದು. ಬಿ ಸರೋಜಾದೇವಿ ಅಮ್ಮ ಅವರು ಲೆಜೆಂಡ್ರಿ. ನಮಗೆ ಈಗ ಜಯಂತಿ ಅಮ್ಮ, ಲೀಲಾವತಿ ಅಮ್ಮ ಅವರೆಲ್ಲರನ್ನೂ ನಾವು ಕಳ್ಕೊಳ್ತಾ ಬರುತ್ತೆ. ಈಗ ಈ ಥರ ಒಂದು ರತ್ನ ಕಳ್ಕೊಂಡಿರೋದು ನಮ್ಮ ಇಂಡಸ್ಟ್ರಿಗೆ ಒಂದು ದೊಡ್ಡ ಲಾಸು. ಸೊ RIP, ರೆಸ್ಟ್ ಇನ್ ಪೀಸ್ ಹೇಳ್ಬೋದು. ಮತ್ತು ಅವ್ರ ಫ್ಯಾಮಿಲಿಗೆ ಈ ಒಂದು ದುಃಖನ ಭರಿಸುವಂಥ ಶಕ್ತಿ ದೇವ್ರು ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಭಾಳ ಆತ್ಮೀಯರು ಮೇಡಮ್ಗೆ ಒಡನಾಟ ಇದ್ದಂತೆ ಇವತ್ತು ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ. ಭಾಳ ದುಃಖದ ವಿಚಾರ. ಬರೀ ಬಿ ಸರೋಜದೇವರು ಇವತ್ತು ನಮ್ಮಿಂದ ದೂರವಾಗಿದ್ದಾರೆ. ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ, ತಮಿಳು ಚಿತ್ರರಂಗ, ತೆಲುಗು ಚಿತ್ರರಂಗ, ಹಿಂದಿ ಚಿತ್ರರಂಗ, ಮಲಯಾಳಂ ಚಿತ್ರರಂಗ, ಎಲ್ಲ ರಂಗಕ್ಕೂ ಭಾಳ ದುಃಖದ ವಿಷಯ. ಯಾಕೆ ಅಂತಂದರೆ ಪಂಚಭಾಷಾ ತಾರೆ ಅಂತ ಪ್ರಪ್ರಥಮವಾಗಿ ಹೆಸರು ಪಡೆದಂಥ ಬಿ ಸರೋಜದೇವಿಯವರು ಇವತ್ತು ನಮ್ಮಿಂದ ದೂರವಾಗಿದ್ದಾರೆ. ಎಲ್ಲರ ಜೊತೆಯಲ್ಲೂ ಅಭಿನಯಿಸಿದ್ದಾರೆ. ರಾಜ್ಕುಮಾರ್ ಆದಿಯಾಗಿ ತೆಲುಗಿನ NT ರಾಮರಾವ್, ನಾಗೇಶ್ವರ ರಾವ್, ತಮಿಳಿನ MGR, ಶಿವಾಜಿ ಗಣೇಶನ್, ಜಮಿನಿ ಗಣೇಶನ್, ಹಿಂದಿ ದಿಲೀಪ್ ಕುಮಾರ್, ರಾಜೇಂದ್ರ ಕುಮಾರ್, ಹೀಗೆ ಇಂಥ ದಿಗ್ಗಜರ ಜೊತೆಯಲ್ಲೆಲ್ಲ ಅಭಿನಯಿಸಿ ಹೀರೋಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ರೋ ಅಷ್ಟೇ ಪ್ರಾಮುಖ್ಯತೆ ಹೀರೋಯಿನ್ಗೂ ಕೊಡ್ತಿದ್ರು. ಅಂಥ ಹೆಸರನ್ನು ಪಡೆದಂಥ ಏಕಮೇವಾದ್ವಿತೀಯ ನಟಿ ಬಿ ಸರೋಜಿನಿ. ನನ್ನ ಪುಣ್ಯ ಅವ್ರ ಜೊತೆಯಲ್ಲಿ ಅವರ ಗಂಡನ ಪಾತ್ರವನ್ನು ಮಾಡಿದ್ದೆ. ಹಳೆಯ ಚಿತ್ರಾನ್ನ ಶಂಕರನಾಗದಲ್ಲಿ ನಾಯಕನ ಪಾತ್ರ ಮಾಡಿ KCN ಮೂವೀಸ್ ನಿರ್ಮಾಣ ಮಾಡಿ ಆವತ್ತಿನಿಂದ ಇವತ್ತಿನವರೆಗೂ ಈಗ ಒಂದೊಂದೂವರೆ ತಿಂಗಳ ಹಿಂದೆ ಮಾತಾಡಿದ್ದೆ ಅವರ ಆರೋಗ್ಯದ ಬಗ್ಗೆ. ಚೆನ್ನಾಗಿದ್ದೀನಿ. ಅವರ ದಿನಚರಿ ಅವರೇ ಹೇಳ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ತಿಂಡಿ ಆಮೇಲೆ ಯಾವುದಾದ್ರೂ ಒಂದು ಸಿನಿಮಾನೋ ಇಲ್ಲ ಸೀರಿಯಲ್ಲೋ ನೋಡೋ ಒಂದು ಅಭ್ಯಾಸ. ರಾತ್ರಿ 12 ಗಂಟೆವರೆಗೂ ನೋಡ್ತಾ ಕೂತ್ಕೊಂಡಿರೋದು. ಆಮೇಲೆ ಎಲ್ಲ ಕಲಾವಿದರ ಅಭಿನಯವನ್ನು ಅವರು ಮೆಚ್ಚಿ ಅವರ ಪ್ರತಿಕ್ರಿಯಿಸ್ತಿದ್ದರು. ಅಷ್ಟೊಂದು ಜ್ಞಾಪಕ ಶಕ್ತಿ ಇತ್ತು. ಅಂಥ ಒಬ್ಬ ಶ್ರೀಮಂತ ನಟಿ, ಪದ್ಮಶ್ರೀ, ಪದ್ಮಭೂಷಣ. ಕನ್ನಡ ಚಿತ್ರರಂಗಕ್ಕೆ ಅವರು 1954-55ರಲ್ಲಿ ಬಂದಿದ್ದು. ಹೊನ್ನಪ್ಪ ಭಾಗವತರವರ ಮಹಾಕವಿ ಕಾಳಿದಾಸ ಚಿತ್ರದಲ್ಲಿ ನಾಯಕಿಯಾಗಿ ಪ್ರವೇಶ ಮಾಡಿದರು. ಅದಾದ ನಂತರ ಅತ್ಯುತ್ತಮವಾದಂಥ ಕನ್ನಡ ಚಿತ್ರಗಳಲ್ಲಿ ಉದಾಹರಣೆ ಹೇಳಬೇಕು ಅಂದರೆ ಅಮರಶಿಲ್ಪಿ ಜಕಣಾಚಾರಿ, ವಿಜಯನಗರದ ವೀರಪುತ್ರ, ಭಾಗ್ಯವಂತ, ಇಂಥ ಅತ್ಯುತ್ತಮವಾದಂಥ ಚಿತ್ರಗಳಲ್ಲಿ ಅತ್ಯುತ್ತಮವಾದಂಥ ಪಾತ್ರಗಳನ್ನು ಮಾಡಿದ್ದಾರೆ. ಅಷ್ಟೇ ಒಳ್ಳೆಯ ಪಾತ್ರಗಳನ್ನು ತೆಲುಗು, ತಮಿಳು, ಮಲಯಾಳಂ ಮತ್ತು ಹಿಂದಿ ಚಿತ್ರಗಳಲ್ಲಿ ಮಾಡಿ ಭೇಷಣಿಸಿಕೊಂಡಿದ್ದಾರೆ. ಕನ್ನಡಿಗರ ದುರ್ದೈವ ಇವತ್ತು ಅವರ 87ನೇ ವಯಸ್ಸಿನಲ್ಲಿ ನಮ್ಮಿಂದ ದೂರವಾಗಿದ್ದಾರೆ. ಹುಟ್ಟು ಸಾವು ಸಹಜ. ಹುಟ್ಟಿದ ಮೇಲೆ ಸಾವು ಬಂದೇ ಬರುತ್ತೆ. ಯಾವಾಗ ಬರುತ್ತೆ, ಹೇಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವತ್ತು ನೋಡಿ ಅವರು ಪೂಜೆ ಮಾಡಿ ತಿಂಡಿ ತಿಂದು ಕೂತಿದ್ದ ಹಾಗೆಯೇ ಪ್ರಾಣ ಹೋಗಿ, ಅದು ನಿಜಕ್ಕೂ ಒಂದು ಹೆಮ್ಮೆ ಪಡಬೇಕಾದಂಥ ಒಂದು ಸಂಗತಿ. ಅಂಥ ಸಾವು ನಿಜಕ್ಕೂ ಒಂದು ಕೆಲವ್ರಿಗೆ ಮಾತ್ರ ಅದನ್ನು ಆರಿಸ್ಕೊಂಡು ಬರುತ್ತೆ. ನಾವು ಅವ್ರ ಬಗ್ಗೆ ಎಷ್ಟೇ ಮಾತಾಡಿದ್ರೂ ಅವ್ರನ್ನ ಕಳ್ಕೊಂಡಿದ್ದೀವಿ. ನಮಗೆ ದುಃಖವಾಗಿದೆ. ಭಾರತೀಯ ಚಿತ್ರರಂಗಕ್ಕೆ ಅವರನ್ನು ಕಳ್ಕೊಂಡು ದೊಡ್ಡ ದುಃಖವಾಗಿದೆ. ಅವರ ಕುಟುಂಬಕ್ಕೆ ಸಾಂತ್ವನ ಕೊಡೋದಷ್ಟೇ ನಮ್ಮಿಂದ ಆಗೋದು. ಅವರ ಕುಟುಂಬದ ಎಲ್ಲ ಸದಸ್ಯರು ದೇವರಿಗೂ ಅವರಿಗೆ ಆ ನೋವನ್ನು ಭರಿಸುವ ಶಕ್ತಿ ಭಗವಂತ ದಯಪಾಲಿಸಲಿ ಅಂತ ಈ ಮೂಲಕ ನಾನು ಹೇಳ್ತೀನಿ. ಸರೋಜಾದೇವಿಯವರು
ನಮಗೆ ಭಾಳ ನಮ್ಮ ಮಹಾತ್ಮ ಪಿಕ್ಚರ್ಸ್ಗೆ ಅವರು ಆಷಾಢಭೂತಿ ಅನ್ನೋ ಪಿಕ್ಚರ್ಲೆ ಆ್ಯಕ್ಟ್ ಮಾಡಿದರು. ಆವಾಗಲಿಂದ ನಮ್ಮ ಫ್ಯಾಮಿಲಿಗೆ ಭಾಳ ಹತ್ತಿರದವರು. ನಮ್ಮ ತಾಯಿಯವ್ರಿಗೂ ಅವ್ರಿಗೂ ಅಂಥ ಒಂದು ಸಂಬಂಧ ಇತ್ತು. ಅವರಿಬ್ಬರು ಒಂದು ಸಿಸ್ಟರ್ಸ್ ಥರ ಇದ್ದರು. ಯಾವಾಗಲೂ ನಮ್ಮ ತಾಯಿನ ಬೇಬಿ ಅಂತ ಕರೆಯೋದು. ಕರೆದು ಮನೆಯಲ್ಲೇ ಇಟ್ಕೊಂಡು 2 ದಿವಸ ಇಟ್ಟು ಕಳಿಸ್ತಿದ್ವಿ. ನಮಗೆಲ್ಲರಿಗೂ ನಮ್ಮ ಮುನ್ನೀರಾಗಿರ್ಬೋದು, ಜಗದೀಶ್ ಆಗಿರ್ಬೋದು, ನಾನು ಅಂಬರೀಷ ಎಲ್ಲ ಅವ್ರ ಮನೆಯಲ್ಲಿ ಎಷ್ಟೋ ದಿವಸ ತುಂಬ ಸಂತೋಷವಾದ ಕ್ಷಣಗಳನ್ನ ಕಳೆದಿದ್ದೀವಿ. ಆಕೆ ಒಬ್ಬ ಮಹಾನ್ ನಟಿ. ಏಕೆಂದರೆ ಅಚ್ಚ ಕನ್ನಡ ಮಾತಾಡೋವಂಥ ಒಂದು ಹೀರೋಯಿನ್. ಇವತ್ತಿಗೂ ಕಿತ್ತೂರು ರಾಣಿ ಚೆನ್ನಮ್ಮ ಡೈಲಾಗು ಕಪ್ಪ ಯಾಕೆ ಕೊಡಬೇಕು ಅನ್ನೋದು ಇನ್ಯಾರ ಕೈಲೂ ಹೇಳೋಕ್ಕಾಗಲ್ಲ. ಅದೊಂದು ಅವರು ಹೇಳಿರೋ ಸ್ಟೈಲ್ ಇದೆಯಲ್ಲ, ಅಂದರೆ ಅಂಥ ಆ್ಯಕ್ಟರ್ ಹಿಂದಿ, ತಮಿಳು, ತೆಲುಗು ಎಲ್ಲ ಭಾಷೆಯಲ್ಲೂ ಮಾಡಿದ್ದಾರೆ. ಒಂದೇ ಒಂದು ನಾನು ಅವ್ರಿಗೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಕೊಡಬೇಕು ಅಂತ 3 ವರ್ಷದಿಂದ ಸರ್ಕಾರಕ್ಕೆ ಕಾಗದ ಎಲ್ಲ ಬರ್ತಿದ್ದೆ ಸೆಂಟ್ರಲ್ ಗೌರ್ಮೆಂಟ್ಗೆ. ಆದರೆ ಅದು ಆಗಲಿಲ್ಲ. ಆದರೂ ಅವರಿಗೆ ಪದ್ಮಭೂಷಣ್, ಪದ್ಮವಿಭೂಷಣ್ ಎಲ್ಲ ಬಂದಿದೆ. ಮಹಾನ್ ತಾರೆ. ಏಕೆಂದರೆ 4 ಭಾಷೆಯಲ್ಲಿ ಒಂದು ವಿಜೃಂಭಣೆಯಿಂದ ಕೊನೆಯವರೆಗೂ ಯಾವತ್ತೂ ಅವ್ರು ಸೋಲೇ ನೋಡಿಲ್ಲ. ಆ ಥರ ಎಲ್ಲ ಆ್ಯಕ್ಟ್ರ್ಗಳ ಜೊತೆ ರಾಜ್ಕುಮಾರ್, MGR, ಶಿವಾಜಿ ಗಣೇಶನ್ ಹಿಂದಿನಲ್ಲಿ ಎಲ್ಲ ಕಡೆ ಮಾಡಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ಕನ್ನಡ ಚಿತ್ರರಂಗ ಯಾವಾಗಲೂ ಮರೆಯೋಕ್ಕಾಗೋದೇ ಇಲ್ಲ. ಸರ್ ಹೇಳಿ, ಅಮ್ಮ ಹೊರಟಿದ್ದಾರೆ ನಮ್ಮನ್ನೆಲ್ಲ ಬಿಟ್ಟು. ಅವ್ರ ಜೊತೆ ಒಡನಾಟ ಹೇಗಿತ್ತು? ಚಿತ್ರರಂಗಕ್ಕೆ ಅವ್ರ ಕೊಡುಗೆ ಹೇಗೆ ನೆನಪು ಮಾಡ್ಕೋತೀವಿ? ಒಂದು ಧೀಮಂತ ನಟಿ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ಬಹುಭಾಷೆಗಳಲ್ಲಿ ನಟಿಸಿ ಒಳ್ಳೆಯ ಹೆಸರು ಮಾಡಿರ್ತಕ್ಕಂಥ ನಮ್ಮ ಕನ್ನಡದ ಬಿ ಸರೋಜಿಯವರು ಇವತ್ತು ನಮ್ಮೊಂದಿಗಿಲ್ಲ. ಬಟ್ ಅವರು ತುಂಬಾ ಇಷ್ಟಪಡ್ತಾರೆ ಕನ್ನಡ. ಯಾವುದೇ ಭಾಷೆಯಲ್ಲಿ ಆ್ಯಕ್ಟ್ ಮಾಡಿದ್ರು ಅವರು ಇಷ್ಟಪಡ್ತಾ ಬರೀ ಕನ್ನಡ ಚಿತ್ರಗಳಲ್ಲಿ ಬಗ್ಗೆ ಅಪಾರವಂಥ ಆಸಕ್ತಿ ಬಂದಿದೆ. ಬಟ್ ಅವರು ನಾನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಮತ್ತು ಗಂಗರಾಜ್ ಸಾಹೇಬ್ ನಮ್ಮ ಮಾಜಿ ಅಧ್ಯಕ್ಷ ಅಂತ ಗಂಗರಾಜ್ ಅವ್ರ ಹತ್ರ ಕೂಡ ಒಂದು ವ್ಯಕ್ತಪಡಿಸಿದ್ವಿ. ಏನಂದರೆ ಈ 11ನೇ ಕ್ರಾಸಿಗೆ ತಮ್ಮ ಬಿ ಸರೋಜದೇವಿ ರಸ್ತೆಯನ್ನು ಮಾಡಬೇಕು ಅಂತೇಳಿ ನನ್ನ ಹತ್ರ ವ್ಯಕ್ತಪಡಿಸಿದ್ರು. ಆವಾಗ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದಾಗ, ಯಾಕಂದರೆ ತೀರ್ಕೊಂಡು ನಂತರ ಆ ಒಂದು ಹೆಸರಿಡ್ಬೋದು ಅಂತೇಳಿ ಅಧಿಕಾರಿಗಳಿಂದ ನಮಗೆ ಬಂತು ಆವಾಗ. ಸೊ ಇವತ್ತು ಬಿ ಸರೋಜದೇವಿಯವರ ಆಸೆ ಏನಿತ್ತು ಅದು ಈಗಿನ ಸರ್ಕಾರ ಖಂಡಿತ ಮಾಡುತ್ತೆ. ಯಾಕಂದರೆ ಈ 11ನೇ ಕ್ಲಾಸ್ಗೆ ಬಿ ಸರೋಜದೇವಿ ರಸ್ತೆ ಮಾಡುತ್ತೆ ಅಂತೇಳಿ ನಂಬಿಕೆ ಖಂಡಿತ. ಯಾಕಂದರೆ ಬೆಂಗಳೂರು ಉಸ್ತುವಾರಿ ವಹಿಸಿರ್ತಕ್ಕಂಥ ನಮ್ಮ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇದ್ದಾರೆ. ಅದೇ ಜಿಲ್ಲೆಯವರು. ಖಂಡಿತವಾಗ್ಲೂ ಅಮ್ಮನವರ ಒಂದು ಆಸೆ ಈಡೇರುತ್ತೆ ಅಂತೇಳಿ ನಾನು ವ್ಯಕ್ತಪಡಿಸ್ತೀನಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.